ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ ಚಾನಲ್. ಇವತ್ತು ನಾನೊಂದು ಕಾಂಚೀಪುರಂ ಸ್ಯಾರಿಗೆ ಸಿಂಪಲ್ ಆದರೂ ರಿಚ್ ಲುಕ್ಕನ್ನು ಕೊಡೋವಂಥ ಸಾರಿ ಕುಚ್ಚು ಡಿಸೈನನ್ನು ಹಾಕ್ತಾಯಿದ್ದೀನಿ. ಸ್ಯಾರಿ ಬಂದು ಬೇಬಿ ಪಿಂಕು ಮತ್ತು ಮೆಜಂತಾ ಕಲರ್ ಕಾಂಬಿನೇಷನಲ್ಲಿದೆ. ಇದು ಕಾಂಚೀಪುರಂ ಸಿಲ್ಕ್ ಸ್ಯಾರಿ, ಬಟ್ ಸಿಂಪಲ್ ಆಗಿರುವಂಥ ಸ್ಯಾರಿ, ಸಿಂಪಲ್ ಜರಿ ಬಾರ್ಡ್ರ್ ಇದೆ. ಆದರೆ ಸೆರಗು ತುಂಬ ಗ್ರ್ಯಾಂಡಾಗಿ ಬಂದಿದೆ ಇವತ್ತು. ಸೊ ಇದಕ್ಕೆ ರಿಚ್ಚಾಗಿರುವಂಥ ಡಿಸೈನು, ಬಟ್ 2 ಸ್ಟೆಪ್ಪಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾನು ಈ ಡಿಸೈನ್ಗೆ ಈ ಥರ ಒಂದು ಫ್ಲವರ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಅಥವಾ ಹ್ಯಾಂಗಿಂಗ್ ಬೀಡ್ಸು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಫ್ಲವರ್ ಥರ ಬಾರ್ಡರಲ್ಲಿರೋದ್ರಿಂದ ನಾನು ಫ್ಲವರ್ ಬೀಡ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಥರ ಮೆಟಲ್ ಬೀಡ್ಸು, ಗೋಲ್ಡನ್ ಬೀಡ್ಸು ಮೀಡಿಯಮ್ ಸೈಜನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 7 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕೆಂದರೆ ಸೆಕೆಂಡ್ ಸ್ಟೆಪ್ಪನ್ನು ನಾವು ಹಾಕಬೇಕಾದ್ರೆ ಸ್ವಲ್ಪ ತಿಕ್ಕಾಗಿರಲಿ ಅಂತ ಹೇಳಿ ನಾನು 7 ಎಳೆ ದಾರನ ತೊಗೊಂಡಿದ್ದೀನಿ. ಎಂಡಲ್ಲಿ ಒಂದು ನಾಟ್ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಿಲ್ ನಂಬರ್ 10 0.75 ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ 11 ಕೂಡ ಯೂಸ್ ಮಾಡ್ಬೋದು. ಸೊ ನಾವು 7 ಎಳೆ ದಾರ ತೊಗೊಂಡಿರೋದ್ರಿಂದ 10 or 9 ಬೆಸ್ಟ್ ಆಪ್ಷನ್ನು. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಒಂದು ಬೇಸ್ ಲೈನ್ನ ಹಾಕೋಬೇಕಾಗತ್ತೆ. ಇದು ತುಂಬಾ ಯೂನಿಕ್ ಆಗಿರೋವಂಥ ಡಿಸೈನು. ಸೊ ಹಾಗಾಗಿ ಎಂಡ್ವರೆಗೂ ನೋಡಿ, ಮಧ್ಯೆಯಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಲ್ಲು ನಾನು 2 ಸಾರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಈ ಎಡ್ಜಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕಂತಂದರೆ 2 ಸರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ನಿಮಗೆ ಈ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಕ್ಲಾರಿಟಿ ಸಿಗಲ್ಲ. ಸೊ ಹಾಗಾಗಿ ನಾನು ವೈಟ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಯಾರಿನ ಸ್ವಲ್ಪ ಮೂವ್ ಮಾಡ್ತೀನಿ. ಈಗ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ. ಸೊ ಈಗ ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಥ್ರೆಡ್ಡನ್ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ, ತುಂಬ ಟೈಟು ಬೇಡ, ತುಂಬ ಲೂಸಾಗೂ ಇರಬಾರ್ದು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ವಾಯ್ಸ್ ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ನಾನೀಗ ಇದಕ್ಕೆ 2 ಚೈನನ್ನು ಹಾಕೋತಾ ಇದ್ದೀನಿ. 1 2 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಈ ಥರ ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡಿ ನೋಡಿ, ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೀವು ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಲಾಕ್ ಮಾಡಿ. ಸೊ ಇಂತಹ ಒಳ್ಳೆ ಸ್ಯಾರಿಗಳಿಗೆ ರಿಂಕಲ್ಸ್ ಬರಲ್ಲ. ಸ್ಯಾರಿ ಕೂಡ ತುಂಬ ಸಾಫ್ಟಾಗಿರೋದ್ರಿಂದ ನಿಮಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಲಾಕ್ ಮಾಡ್ಕೊಳ್ಳಿ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈಗ 2 ಚೈನನ್ನು ಹಾಕ್ಕೊಂಡು 1 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈ ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್ಸ್ನ ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೇಸ್ ಲೈನ್ನ ವರ್ಕ್ ಮಾಡ್ಕೊಂಬಿಡೋಣ. ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಥ್ರೆಡ್ಗೆ ಬೀಡ್ ಲಾಕನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಈ ಎಲ್ಲಿ ಬರುತ್ತೆ ಅಂತ ನೋಡಿ, ಈ ಥರ ನೀಡಲ್ನ ಈ ಥರ ಸ್ಟ್ರೈಟಾಗಿ ಈ ತಮ್ಮ ಫಿಂಗರಲ್ಲಿ ನೀಡಲ್ನ ಹೋಲ್ಡ್ ಮಾಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಆವಾಗ ಎಲ್ಲಿ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅಲ್ಲಿಗೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 1 ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಮತ್ತೆ 2 ಚೈನನ್ನು ಹಾಕೋತಾ ಇದ್ದೀನಿ. 2 ಆದರೂ ಹಾಕೋಬೋದು. ಸ್ವಲ್ಪ ನಿಮಗೆ ಈ ಜಾಗದಲ್ಲಿ 2 ಬೀಡ್ ಮಧ್ಯೆ ಕುಚ್ಚು ಬರುತ್ತೆ. ಆದರೆ ಇದು ಬೇಬಿ ಕುಚ್ಚಿಗಿಂತ ತುಂಬ ಚಿಕ್ಕದಾಗಿರುವಂಥ ಕುಚ್ಚು. ಹಾಗಾಗಿ 3 ಚೈನ್ ಬೇಕಾದರೂ ಹಾಕೋಬೋದು. ನಾನು 2 ಹಾಕ್ಕೊಂಡು ಅದರೊಳಗಡೆ ತುಂಬ ಪುಟಾಣಿ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಇಲ್ಲಿ 2 ಚೈನನ್ನು ನಾನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ 3 ಕೂಡ ಹಾಕ್ಕೋಬೋದು.
2 ಚೈನ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಕೂಡ ಮಾಡ್ಕೊತೀನಿ. ಮತ್ತು ಇದನ್ನು ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶೆ ಹಾಕಿ. ನೆಕ್ಸ್ಟ್ ಈಗ ಈ ಡಿಸೈನ್ ಸ್ಟಾರ್ಟಿಂಗಿಗೆ ನಾವಿಲ್ಲಿ 2 ಚೈನನ್ನು ಹಾಕ್ಕೊಂಡಿದ್ದೀವಿ. ಎಂಡಿಂಗಲ್ಲಿ ಕೂಡ 2 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಸೊ ಇಲ್ಲಿಗೆ ಒಂದು ಆರ್ಚ್ ಬರುತ್ತೆ. ಈ 2 ಚೈನು 1 ಬೀಡು ಮತ್ತು 2 ಚೈನು 1 ಬೀಡು ಮತ್ತು 2 ಚೈನು, ಇಲ್ಲಿಗೆ ಒಂದು ಆರ್ಚ್ ಬರುತ್ತೆ, ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಸೊ ಇದನ್ನು ನೀವು ವಿಡಿಯೋನ ಕಡೆ ತನಕ ನೋಡಿ ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಇದು ನೆಕ್ಸ್ಟು ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 3 ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಬೇಸ್ ಲೈನ್ಗೆ ಬರೀ 3 ಸಿಂಗಲ್ ಕ್ರೋಶೆನ ಹಾಕ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ನ ವರ್ಕ್ ಮಾಡಬೇಕಾದ್ರೆ ಇಲ್ಲಿ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ, ಓವರ್ಲ್ಯಾಪ್ ಆಗಲ್ಲ. ಸೊ ಹಾಗಾಗಿ ನಾವು ನೋಡಿ ಲಾಕ್ ಮಾಡಿರೋದು 1 ಸ್ಟಿಚ್ಚು, ಅದ್ರ ಪಕ್ಕ ಇನ್ನೆರಡು. ಸೊ ಟೋಟಲಿ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಈ 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತು ನಾವು ಈ ಸೇಮ್ ಪ್ಯಾಟ್ರನ್ನೇ ಫಾಲೋ ಮಾಡ್ತಾಯಿದ್ದೀನಿ. 2 ಚೈನು ಸಿಂಗಲ್ ಕ್ರೋಶೆ 1 ಬೀಡು ಮತ್ತು 2 ಚೈನು ಸಿಂಗಲ್ ಕ್ರೋಶೆ 1 ಬೀಡು 2 ಚೈನು, ಇದನ್ನೇ ಫಾಲೋ ಮಾಡೋಣ. ಸೊ ಈ ರೀತಿ ಬರುತ್ತೆ ಬೇಸ್ ಲೈನ್. ರಿಪೀಟ್ ಮಾಡ್ತೀನಿ. 2 ಚೈನ್ಸು 1 ಸಿಂಗಲ್ ಕ್ರೋಶೆ ಲಾಕು ಮತ್ತು ಬೀಡು 1 ಸಿಂಗಲ್ ಕ್ರೋಶೆ ಲಾಕು ಮತ್ತು 2 ಚೈನು 1 ಸಿಂಗಲ್ ಕ್ರೋಶೆ ಲಾಕು ಮತ್ತು 1 ಬೀಡು 1 ಸಿಂಗಲ್ ಕ್ರೋಶೆ. ಅದಾದಮೇಲೆ ಇನ್ನೆರಡು ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು ಫಸ್ಟು ಬೇಸ್ ಲೈನ್ ವರ್ಕ್ ಮಾಡ್ಕೋತೀನಿ. ಸ್ಯಾರಿ ಎಡ್ಜ್ ತನಕ ಬಂದ ಮೇಲೆ ನೆಕ್ಸ್ಟು ನಾನು ನಿಮಗೆ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ಫುಲ್ ಬಾರ್ಡರ್ ಡಿಸೈನ್ನ ಈ ಥರ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಎಡ್ಜ್ ತನಕ ಈ ರೀತಿಯಾಗಿ ಹಾಕ್ಕೊಂಡು ಲಾಸ್ಟಲ್ಲಿ ಆ್ಯಸ್ ಯೂಶಲ್ಲು 2 ಅಥವಾ 3 ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್ಪು. ಈಗ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ಸೆಕೆಂಡ್ ಸ್ಟೆಪ್ಪನ್ನು ಕೂಡ ನಾನು ಇದೇ ಮೆಜಂತಾ ಕಲರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಈ ಸಿಂಗಲ್ ಕ್ರೋಶೆ ಒಳಗಡೆನೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಒಂದು ಸರಿ ಲಾಕ್ ಮಾಡ್ಕೊಂಡ್ಮೇಲೆ ನಾವು 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, ಅದ್ರ ಪಕ್ಕದಲ್ಲಿ 2 ಚೈನನ್ನು ಕೂಡ ಹಾಕ್ಕೊಂಡಿರ್ತೀವಿ ಸ್ಟಾರ್ಟಿಂಗ್. ಸೊ ಆ ಚೈನ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು 3 ಚೈನ್ಸ್ನ ಹಾಕ್ಕೋತೀನಿ. 1 2 3. ಈಗ 3 ಚೈನ್ಸ್ನ ಹಾಕ್ಕೊಂಡಿದ್ದೀವಲ್ವ, ಈಗ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ 2 ಚೈನ್ಸ್ ಏನು ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲೊಂದು ಲೂಪ್ ಥರ ಫಾರ್ಮ್ ಆಗುತ್ತೆ, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಒಂದು ಲೂಪ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಈಗ ಮತ್ತೆ ನಾನು 3 ಚೈನ್ಸ್ನ ವರ್ಕ್ ಮಾಡ್ಕೋತೀನಿ. 3 ಚೈನ್ಸ್ನ ವರ್ಕ್ ಮಾಡಿಕೊಂಡು ನಾವಿವಾಗ ಎಲ್ಲಿ ಲೂಪ್ ಲಾಕ್ ಮಾಡಿರ್ತೀವಲ್ವ ಆ ರಿಂಗ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತೆ ಒಂದು ಸಾರಿ ಲಾಕ್. ತುಂಬ ಸಿಂಪಲ್ ಆಗಿದೆ ಫ್ರೆಂಡ್ಸ್, ತುಂಬ ಈಸಿಯಾಗಿ ಕೂಡ ಹಾಕ್ಬೋದು. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೋತೀನಿ. 1 2 3.
3 ಚೈನ್ಸ್ನ ಹಾಕ್ಕೊಂಡು ನಾವು ಲಾಕ್ ಮಾಡಿರೋರು ಲೂಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಮತ್ತೆ ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಸೊ ಇದು 3 ಸರಿ ಪಿಕಾಟ್ ಥರ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಾವು ಒಂದು 8 ಪಿಕಾಟನ್ನು ಹಾಕ್ಕೊಂಡು ಈ ಬೀಡ್ ಪಕ್ಕ ಇರೋಲ್ಲಿ ಕನೆಕ್ಟ್ ಮಾಡೋಣ. ಅಲ್ಲಿಗೆ 8 ಸಾಕಾಗತ್ತಾ ನೋಡೋಣ. ಸಾಕಾಗಿಲ್ಲ ಅಂದರೆ ಇನ್ನೂ ಒಂದು 2 ಹಾಕ್ಕೊಳ್ಳೋಣ. ಸೊ ಈಗ ನಾನು 8 ಹಾಕ್ಕೋತೀನಿ. 3 ಆಗಿದೆ, 7 ಆಯಿತು. 7 ಪಿಕಾಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್ಸು, ಲಾಕ್. ಸೊ ಇವಾಗ 8 ಹಾಕ್ಕೊಂಡಿದ್ದೀವಲ್ವ, 8 ಹಾಕ್ಕೊಂಡ್ಮೇಲೆ ನಾವಿವಾಗ ಇಲ್ಲಿ ಕನೆಕ್ಟ್ ಮಾಡಬೇಕು. ಬೀಡ್ ಪಕ್ಕ 2 ಚೈನ್ಸ್ ಹಾಕಿರ್ತೀವಲ್ಲ, ಸೊ ಅಲ್ಲಿ ಕನೆಕ್ಟ್ ಮಾಡಬೇಕು. ನೋಡಿ ಈ ಥರ ಗ್ಯಾಪ್ ಬರುತ್ತೆ. ಸೊ ಇದು ಪರ್ಫೆಕ್ಟಾಗಿದೆ, 8 ಸಾಕಾಗತ್ತೆ. ಸೊ ಈಗ ನಾವು ಬೀಡ್ ಪಕ್ಕ ಒಂದು ಲಾಕ್ ಮಾಡ್ಕೊಂಡಿದ್ದೀವಿ, ಅದ್ರ ಪಕ್ಕ 2 ಸಿಂಗಲ್ ಚೈನ್ ಹಾಕಿರ್ತೀವಲ್ಲ, 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಸೊ ಇವಾಗ ಈ ಥರ ಒಂದು ದೊಡ್ಡ ಆರ್ಚ್ ಕಾಣಿಸುತ್ತೆ. ಈಗ 2 ಬೀಡ್ ಮಧ್ಯದಲ್ಲಿ ಏನು 2 ಚೈನ್ಸ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ನಾನು ಕಾಂಟ್ರಾಸ್ಟ್ ಕಲರ್ ಕುಚ್ಚು ಕಟ್ತೀನಿ. ಓಕೆನಾ. ನೆಕ್ಸ್ಟ್ ಈಗ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ, ಅಂದರೆ 3 ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿಗೆ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ. ಸ್ವಲ್ಪ ವೇರಿಯೇಷನ್ಗೆ ದಾರನ ಮೇಲಕ್ಕೆ ಮಾಡಿಕೊಂಡು ಈ ರೀತಿಯಾಗಿರೋಂಥ ಒಂದು ಫ್ಲವರ್ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿರೋಂಥ ಒಂದು ಫ್ಲವರ್ ಬೀಡನ್ನು ಹಾಕೋತಾ ಇದ್ದೀನಿ. ನಿಮಗೆ ಈ ಫ್ಲವರ್ ಬೀಡ್ ಬೇಡ ಅಂದರೆ ಇದ್ರ ಬದಲಾಗಿ ನೀವು ಹ್ಯಾಂಗಿಂಗ್ ಬೀಡ್ಸ್ನೂ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಈಗ ದಾರನ ಮೇಲಕ್ಕೆ ಮಾಡ್ಕೊಂಡಿದ್ದೀವಲ್ವ, ದಾರದೊಳಗಡೆ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫ್ಲವರ್ ಸ್ಟಿಚ್ಚನ್ನು ಹಾಕಿದ್ಮೇಲೆ ಈ ಬೀಡ್ನೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊಂಬಿಡೋಣ. ಆವಾಗ ನಿಮಗೆ ಈಸಿಯಾಗಿ ಲಾಕ್ ಮಾಡ್ಕೋಬೋದು. ಬೀಡ್ ಲಾಕನ್ನು ಮಾಡಿಕೊಂಡು ಈ 3 ಸಿಂಗಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ಅಲ್ಲಿ ಕೂಡ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಈ ಬೀಡ್ ಪಕ್ಕ ಒಂದು 2 ಚೈನ್ಸ್ ಹಾಕಿರ್ತೀವಲ್ಲ, ಅಲ್ಲಿ ಕೂಡ ಒಂದು ಸರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಈ 2 ಬೀಡ್ ಮಧ್ಯೆನೂ ಒಂದು ಸಣ್ಣ ಕುಚ್ಚು ಬರುತ್ತೆ. ನಾವು ಒಂದು ಆರ್ಚನ್ನು ಕೂಡ ಹಾಕ್ಕೊಳ್ಳೋಣ, ಈ ಥರ ಆರ್ಚು. ಸೊ ಈ ರೀತಿ ಹಾಕ್ಕೊಳ್ಳೋಣ. ಇದನ್ನು ನಾವು ಬೀಡ್ ಪಕ್ಕ ಇರೋವಂಥ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ, ನಾವು ಕೌಂಟ್ ಮಾಡಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಪಿಕಾಟು ಒಂದೇ ಸೈಜಲ್ಲಿ ಬರುತ್ತೆ, ಈ ರೀತಿ ಬರುತ್ತೆ. ಸೊ ಇದ್ರ ಮಧ್ಯೆ ಕುಚ್ಚು ಕಟ್ಟಿದಾಗ ತುಂಬ ರಿಚ್ ಲುಕ್ಕನ್ನು ಕೊಡುತ್ತೆ. ಇದೇ ರೀತಿ ನಾನು ಎಂಡ್ ತನಕ ಮಾಡಿ ನೆಕ್ಸ್ಟ್ ಇಲ್ಲಿ ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಡಿಸೈನ್ ಈ ಥರ ರೆಡಿ ಆಗುತ್ತೆ, ಆರ್ಚ್ ಈ ಥರ ಬರುತ್ತೆ. ಈಗ ಇದು 2 ಬೀಡ್ ಮಧ್ಯದಲ್ಲಿ ಆರ್ಚ್ ಒಳಗಡೆ ಕುಚ್ಚನ್ನ ಹೆಂಗೆ ಕಟ್ಟೋದು ಅಂತ ನೋಡೋಣ. ಈ 2 ಚೈನ್ ಏನು ಹಾಕ್ಕೊಂಡಿದ್ದೀವಿ, ಇಲ್ಲಿ ನಾವು ಮಿನಿ ಬೇಬಿ ಕುಚ್ಚನ್ನು ಕಟ್ಟಬೇಕಾಗತ್ತೆ. ನಾನು ಇದಕ್ಕೆ 40 ಎಳೆ ಗೋಲ್ಡನ್ ಕಲರ್ ದಾರನ ತೊಗೊಂಡಿದ್ದೀನಿ. ಹಾಗೆ ಎಡ್ಜಲ್ಲಿ ಸ್ವಲ್ಪ ಗಮ್ಮನ್ನು ಹಾಕಿ ಎಡ್ಜನ್ನ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ 2 ಚೈನ್ ಒಳಗಡೆ ಇನ್ನು ಇದನ್ನು ಇನ್ಸರ್ಟ್ ಮಾಡಬೇಕಲ್ವ. ಸೊ ಎಡ್ಜಲ್ಲಿ ಗಮ್ಟೆ ಮಾಡಿಕೊಂಡ್ರೆ ತುಂಬ ಸೂಕ್ಷ್ಮವಾಗಿ ನಾವು ಹಾಕ್ಬೋದು. ಈಗ ನಾನು 2 ಚೈನ್ ಗ್ಯಾಪಲ್ಲಿ 40 ಎಳೆ ಗೋಲ್ಡನ್ ಥ್ರೆಡ್ಡನ್ನು ತೊಗೋತಾ ಇದ್ದೀನಿ. ಈ ರೀತಿ ಥ್ರೆಡ್ಗಳನ್ನ ಲೆವೆಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಫಸ್ಟು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಥ್ರೆಡ್ಡನ್ನ ಲೆವೆಲ್ ಮಾಡಿಕೊಂಡು ನೆಕ್ಸ್ಟ್ ಈಗ ಒಂದು ಸೂಜಿಗೆ 2 ಎಳೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ನಾಟನ್ನು ಹಾಕೋಣ. ಸೊ ಇದನ್ನು ಥ್ರೆಡ್ ಮಧ್ಯದಲ್ಲಿ ನೀಡನ್ನು ಹಾಕಿ ಒಂದು ಸರಿ ಸುತ್ತಿ ನಾಟ್ ಹಾಕ್ಕೊಳ್ಳೋದು. ಇದೇ ರೀತಿ ಒಂದು 3 ನಾಟನ್ನು ನಾನು ಹಾಕೋತೀನಿ. 2 to 3 ನಾಟ್ಸ್ನ ಟೈಟಾಗಿ ಹಾಕ್ಕೊಳ್ಳಿ. ಆಮೇಲೆ
ಇದನ್ನು ಟ್ರಿಮ್ ಮಾಡಬೇಕಾಗತ್ತೆ. ಟ್ರಿಮ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಟ್ರಿಮ್ ಮಾಡಬೇಕು. ಸೊ ಈಗ ಥ್ರೆಡ್ಡಿನ ಮೇಲಕ್ಕೆ ಮಾಡಿ ಬ್ಯಾಕ್ ಸೈಡಿಂದ ನೋಡೋದನ್ನ ಇನ್ಸರ್ಟ್ ಮಾಡಿ ಎಳ್ಕೊತೀನಿ. ಆವಾಗ ನಾಟ್ ಸೆಕ್ಯೂರ್ ಆಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಈಗ ಇದನ್ನು ಟ್ರಿಮ್ ಮಾಡೋಣ. ಟ್ರಿಮ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ಈ ರೀತಿ ಥ್ರೆಡ್ಸ್ನೆಲ್ಲ ಲೆವೆಲ್ ಮಾಡಿಕೊಂಡು ಒಂದು 1/2 ಸೆಂಟಿಮೀಟ್ರಷ್ಟು ಗ್ಯಾಪ್ ಬಿಟ್ಟು ಟ್ರಿಮ್ ಮಾಡ್ಕೊಳ್ಳೋಣ. ಈಗ ಇದು ಆರ್ಚ್ ಒಳಗಡೆ ಮಿನಿ ಬೇಬಿ ಕುಚ್ಚು ಬರುತ್ತೆ. ತುಂಬಾ ಕ್ಯೂಟಾಗಿರುವಂಥ ಡಿಸೈನು. ಇದಕ್ಕೆ ಒಂದು 650 to 700 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ. ಹಾಗೆ ಮರೀದಿರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.